ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಬೆಳಗ್ಗೆನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಇವತ್ತಿನ ಡೇ ಹೇಗ್ ಹೋಗುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಹೋಗುತ್ತೆ ಇವತ್ತಿನ ಡೇ ಅಂತ. ಇವತ್ತ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಜೋಳದ ಪಡ್ಡು ಮಾಡ್ತಾ ಇದ್ದೀನಿ. ಮತ್ತೆ ಒಂದ್ ಸ್ವಲ್ಪ ಸಕ್ಕರೆ ಪುಡಿ ಹಾಕೊಳ್ತಾ ಇದೀನಿ.
ಫ್ರೆಂಡ್ಸ್, ಇವಾಗ ಹಂಚನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಪಡ್ಡು ಮಣಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್. ಬಿಸಿ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಹಾಕೊಂಡ್ಮೇಲೆ ಈ ರೀತಿ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ಎಣ್ಣೆ ಸ್ಪ್ರೆಡ್ ಆಗೋ ರೀತಿ. ಇವಾಗ ಅವಾಗಲೇ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಜೋಳದ ಹಿಟ್ಟು, ಅದನ್ನ ಇವಾಗ ಸ್ವಲ್ಪನೇ ಫಸ್ಟ್ ಮಧ್ಯದಲ್ಲಿ ಹಾಕೊಳ್ಳೋದಿಲ್ಲ, ಫಸ್ಟ್ ಸೈಡಿಂದ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್. ಲಾಸ್ಟ್ ಅಲ್ಲಿ ಮಧ್ಯದಲ್ಲಿ ಹಾಕ್ತೀನಿ. ಫಸ್ಟೇ ಮಧ್ಯದಲ್ಲಿ ಹಾಕ್ಬಿಟ್ರೆ ಏನಾಗುತ್ತದೆ ಫ್ರೆಂಡ್ಸ್, ಗ್ಯಾಸ್ ಫ್ಲೇಮ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದು ಮಧ್ಯದಲ್ಲೇ ಚೆನ್ನಾಗಿ ಉರಿತಾ ಇರುತ್ತೆ. ಹಾಗಾಗಿ ಮಧ್ಯದಲ್ಲೇ ಪಡ್ಡಿನ ಮಣಿ ಚೆನ್ನಾಗಿ ಬಿಸಿಯಾಗಿರುತ್ತೆ ಫ್ರೆಂಡ್ಸ್. ಅವಾಗ ನಾವು ಫಸ್ಟೇ ಮಧ್ಯದಲ್ಲಿ ಪಡ್ಡು ಹಿಟ್ಟನ್ನ ಹಾಕಿದ್ರೆ ಪಡ್ಡು ಸೀದೋಗ್ತವೆ ಫ್ರೆಂಡ್ಸ್. ಹಾಗಾಗಿ ನಾನು ಸುತ್ತಲೂ ಮೊದಲು ಹಾಕ್ಕೊಂತೀನಿ, ಲಾಸ್ಟಲ್ಲಿ ಮಧ್ಯದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಮತ್ತೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡೆ ಹಿಟ್ಟು ಹಾಕ್ಕೊಂತೀನಿ. ಜೋಳದ ಪಡ್ಡಾಗಿರೋದ್ರಿಂದ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಪಡ್ಡನ್ನ. ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಕೆಂಪಗಾಗಿದ್ದಾವೆ ಪಡ್ಡು. ಅಕ್ಕಿ ಪಡ್ಡು ಮಾಡ್ತೀವಲ್ಲ ಅದು ಅಂತೂ ತುಂಬ ಚೆನ್ನಾಗಾಗಿರ್ತವೆ ಫ್ರೆಂಡ್ಸ್. ನಾನು ಒಂದು ವ್ಲಾಗಲ್ಲಿ ಕೂಡ ಹಾಕಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದ್ದಾವೆ. ಇದು ಜೋಳದ ಪಡ್ಡು ಅಲ್ವಾ, ಅದಕ್ಕೆ ಈ ರೀತಿ ಬಂದಿದ್ದಾವೆ. ಸ್ವಲ್ಪ ಸೈಡಲ್ಲಿ ಕೂಡ ಚೆನ್ನಾಗಿ ಬಂದಿದ್ದಾವೆ, ಮಧ್ಯದಲ್ಲಿ ಮಾತ್ರ ಮಾತ್ರ ಒಂದು ಸ್ವಲ್ಪ ಕೆಂಪಾಗಿರ್ತವೆ ಫ್ರೆಂಡ್ಸ್. ಫಸ್ಟ್ ಒನ್ ಏನು ಮಾಡ್ತೀವಲ್ಲ, ದೋಸೆ, ಪಡ್ಡು, ಹೋಳಿಗೆ, ಚಪಾತಿ, ರೊಟ್ಟಿ, ಫಸ್ಟ್ ಒನ್ ಏನು ಮಾಡ್ತೀವಲ್ಲ ಅದು ಚೆನ್ನಾಗಿ ಬರೋದಿಲ್ಲ. ಸೆಕೆಂಡ್ ಒನ್ ಮಾಡ್ತೀವಲ್ಲ ಅದು ಎರಡನೇ ಸರಿ ಹಾಕಿದ್ದೀನಿ ಪಡ್ಡು. ಮೀಡಿಯಂ ಫ್ಲೇಮ್ ಇಟ್ಕೊಂತೀನಿ. ಇಟ್ಕೊಂಡು ಇವಾಗ ಗ್ಯಾಸನ್ನ ಹಚ್ಚಿ ಮೀಡಿಯಂ ಫ್ಲೇಮ್ ಇಟ್ಕೊಂಡಿದ್ದೀನಿ. ಮುಚ್ತಾ ಇದ್ದೀನಿ. ಅಂದ್ರೆ ಇದು ಜೋಳದ ಪಡ್ಡಾಗಿರೋದ್ರಿಂದ ಫ್ರೆಂಡ್ಸ್ ಅಕ್ಕಿ ಪಡ್ಡು ತರ ಬೇಗ ಬೇಯೋದಿಲ್ಲ, ಸ್ವಲ್ಪ ಲೇಟಾಗಿ ಬೇಯ್ತವೆ. ಚೆನ್ನಾಗಿ ಬೇಯಿಸ್ಕೋಬೇಕು ಪಡ್ಡನ್ನ, ಇಲ್ಲಾಂದ್ರೆ ಹಸಿ ಬಿಸಿ ಇರುತ್ತವೆ. ಇವಾಗ ಆಗಿದಾವೆ ಫ್ರೆಂಡ್ಸ್, ಇವು ತೆಗಿತೀನಿ ಇವಾಗ. ಇವು ಜೋಳದ ಪಡ್ಡಾಗಿರೋದ್ರಿಂದ ಬೇಗ ಬೇಯೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದಕ್ಕೆ. ಅಕ್ಕಿ ಪಡ್ಡಾದ್ರೆ ಬೇಗನೆ ಬೆಂದ್ಬಿಡ್ತದೆ. ಇವು ಸ್ವಲ್ಪ ಲೇಟ್ ಆಗುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಸರಿಯಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಜೋಳದ ಪಡ್ಡು ರೆಡಿ ಆಯಿತು. ಇದ್ರ ಜೊತೆ ಚಟ್ನಿ ಪುಡಿ ಮತ್ತೆ ತುಪ್ಪ ಹಾಕೋತಾ ಇದ್ದೀನಿ ನಾನು. ತುಪ್ಪ ಹಾಕೊಂಡು ತಿನ್ಬೋದು, ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿದೆ, ಹಾಗೆ ಕೂಡ ತಿಂದು ನೋಡಿದೆ, ಒಂದು ಚೆನ್ನಾಗಿತ್ತು. ಮೊಸರು ಕೂಡ ಹಾಕೊಂಡು ತಿನ್ಬೋದು, ಚಟ್ನಿ ಪುಡಿ ಹಾಕೊಂಡು ತಿನ್ಬೋದು, ಸಾಂಬಾರು ಹಾಕೊಂಡು ತಿನ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ಜೋಳದ ಪಡ್ಡು ಜೊತೆ.
ಫ್ರೆಂಡ್ಸ್, ಇವಾಗ ಕುಡಿಯೋ ನೀರು ಬಂದಿದ್ದಾವೆ. ಹಸ್ಬೆಂಡು ನೀರು ತುಂಬ್ತಾ ಇದ್ದಾರೆ. ನೀ ಯಾಕೆ ಬಂದೆ ನಿಂತೀನಿ? ಹೋಗೋದಕ್ಕೆ ಹೋಗ. ನೀರೆಲ್ಲ ತುಂಬಿದ್ದಾಯ್ತು ಫ್ರೆಂಡ್ಸ್. ಇನ್ನೊಂದು 2-3 ಬಿಂದಿಗೆ ಇದೆ ಅಷ್ಟೇ. ಅದೊಂದಿಷ್ಟು ತುಂಬಿಬಿಟ್ರೆ ಆಯ್ತು. ನಾನು ಅಡುಗೆ ಮಾಡ್ತಾ ಇದ್ದೆ ಫ್ರೆಂಡ್ಸ್. ಮುದ್ದೆ ಮಾಡಿದೆ ಮತ್ತೆ ರೈಸ್ಗೆ ಇಟ್ಟಿದ್ದೀನಿ. ಮಕ್ಕಳೆಲ್ಲ ಓದ್ಕೊಂತ ಇದ್ದಾರೆ. ಏನ್ ಬರ್ದಿ? ಇಂಗ್ಲಿಷ್ ಒಳಗೆ ಕಕ್ಕಂಬಳಿ ಬರ್ದಿ. ಬರೀ ಹೋಗಿ ಏನು ಬುಕ್ಕ ಎಲ್ಲ ಹರ್ಕೊಂಡು ನೀಟಾಗಿ ಇಟ್ಕೋಬೇಕ. ಬುಕ್ಕ ಹರ್ಕೋಬಾರ್ದ. ಕಚ್ಚಾ ಬುಕ್ಕರ ಇರ್ಲಿ, ಯಾವ ಬುಕ್ಕರ ಇರ್ಲಿ, ಒಟ್ಟು ಬುಕ್ಕು ನೀಟಾಗಿ ಇಟ್ಕೊಂಡ್ರ ಚಲೋ ವಿದ್ಯೆ ಹತ್ತುತ್ತ ತಲೆಗೆ. ಬುಕ್ ನೀಟಾಗಿ ಇಟ್ಕೋಬೇಕು, ಹಿಂಗೆಲ್ಲ ಹರಿಬಾರ್ದು. ಏನೇ? ಹಾ, ಎಷ್ಟು ಬುಕ್ಕು ಎಷ್ಟು ಚಲೋ ಇಟ್ಕೊಂತಿ ಅಷ್ಟು ನಿನಗ್ ಚಲೋ ಆಗ್ತೈತಿ. ಹೋಗೋದ್ಕೋಗ. ಇದೊಂದು ಕುಕ್ಕರ್ ಬರೀ ಈ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಬುಸ್ ಅಂತ ನೀರು ಬೀಳ್ತಾನೆ ಇರುತ್ತೆ, ಬೇಗ ಸೀಟಿ ಹೊಡೆಯೋದೇ ಇಲ್ಲ. ಇದಕ್ಕೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ರಬ್ಬರು ಎಷ್ಟು ಹೊಸ ತಗೊಂಬಂದು ಹಾಕಿದ್ರು ಈ ಥರ ನೀರು ಮಾತ್ರ ಚೆಲ್ತಾ ಇರುತ್ತೆ. ಇಲ್ಲಾಂದ್ರೆ ಬುಸ್ ಅಂತ ಹೊರಗಡೆ ಹೊಗೆ ಹೋಗ್ತಾ ಇರುತ್ತೆ. ಒಂದೊಂದ್ಸತಿ ಸೀಟಿ ಹೊಡಿತೆ, ಒಂದೊಂದ್ಸತಿ ಹೊಡೆಯೋದೇ ಇಲ್ಲ. ಹೊಸ ಕುಕ್ಕರ್ ತರಬೇಕು, ಏನು ಮಾಡಬೇಕು, ಕುಕ್ಕರ್ ಏನೋ ಪ್ರಾಬ್ಲಮ್ ಆಗಿದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಯಾರಿಗಾದ್ರೂ ಇದಕ್ಕೇನಾದ್ರೂ ಸೊಲ್ಯೂಷನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಏನ್ ಬರೆಯಾಗತ್ತೆ ಅರವಿಂದ್? ಟ್ರೈನ್ ಬಿಡ್ಸಾಕುಂತಿ? ಬರೀ ಇದ ನೋಡಪ್ಪ ನಿಂದು ಒಟ್ಟ. ಅದನ್ನ ಬಿಡಿಸಿದ್ನ್ಯಾ, ಇದನ್ನ ಬಿಡಿಸಿದ್ನ್ಯಾ. ಯಾರು ಬಿಡಿಸಿ? ಈ 1 2 3 ಇವ್ನ ABCD ಇವನ್ನೆಲ್ಲ ಬರೀದ್ಬಿಟ್ಟು ಬರೀ ಇಂಥವ ಬರ್ದ ಬುಕ್ಕ ತುಂಬಿಸ್ತೀನಿ ನೀನು. ಏನ್ ಬರ್ದಿ ಇವತ್ತ? ಏನ್ ಬರ್ದಿ? ಏನೋ ಹಂಗ ಇದು ನೆನಪಿಲ್ಲ. ದಿನ ABCD ಬರೀಬೇಕು ನೀವು. 1 ಪೇಜ್ 1 2 3 ABCD. ಏನೇನ್ ಬರ್ದಿ ತೋರ್ಸಿ. 2 ಪೇಜ್ ತೋರ್ಸು. 2 ಪೇಜ್ ಬರ್ದೇನಂತೀಯಲ್ಲ. ಎಲ್ಲೆಲ್ಲರ ಬರೀದು ಒಟ್ಟ ಲೈನಿಂದ ಬರೀಬೇಕು. ಇವತ್ತು ಬರ್ದಿ ಇವನ್ನ? ಏನೇ ನೀವು ಹೇಳ. ಮತ್ತ ಎಲ್ಲ ಕಡೆ ಇದು ಜೆ. ಇದು ಇದು ಹಂಗ ಚಂದಾಗ ಓದ್ಕೊ. ಬರೀ ABCD ದಿನಾ ಬರೀ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಮುಂದೆ ಬರುವ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.